ನಮಸ್ಕಾರ. ನಾನು ಕನ್ನಡ. ಇದರಲ್ಲಿ ನಾವೊಂದು ಹೊಸ ಸೆಕ್ಷನ್ ನ ಶುರು ಮಾಡ್ತಾ ಇದ್ದೀವಿ. ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ವಿಡಿಯೋಗಳನ್ನ ನಾನು ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸ್ಟ್ಯಾಟಿಸ್ಟಿಕ್ಸ್ ದಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ಈ ಒಂದು ವಿಷಯದ ಬಗ್ಗೆ ಕೂಡ ನಾನು ವಿಡಿಯೋಸ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಾನು ಫಸ್ಟ್ ತಗೊಂತಾ ಇರೋದು ಸೀರೀಸು ಸೆಕೆಂಡ್ PU ಸಿಲೆಬಸ್ ಸ್ಟ್ಯಾಟಿಸ್ಟಿಕ್ಸ್. ಇದರಲ್ಲಿ ನಾನು ಫಸ್ಟ್ ಪಾರ್ಟ್ ಏನಿದೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಒಂದು ಚಿಕ್ಕ ಭಾಗವನ್ನು ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ನಮ್ಗೆ ಇದು ಇಷ್ಟ ಆಗದಲ್ಲಿ ನಿಮ್ಗೆ ಏನು ಮುಂದೆ ಹೇಗೆ ವಿಡಿಯೋಸ್ ಬೇಕು, ಯಾವ ತರ ನಾನು ಸರಿ ಮಾಡ್ಕೋಬಹುದು, ಹೇಗೆ ನಾನಿನ್ನ ಉತ್ತಮಗೊಳಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ಕೊನೆಯಲ್ಲಿ. ಸೊ ಸೆಕೆಂಡ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ಪಾಠನ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ, ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಸೆಕೆಂಡ್ PUC ಸಿಲೆಬಸ್ ಇದರದ ನಾನು ಫಸ್ಟ್ ಲೆಸನ್ ನ ತಗೊಂತಾ ಇದ್ದೀನಿ ಇವತ್ತು. ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು ಅಂದರೆ, ಒಂದು ದೇಶದಲ್ಲಿ ಜನ ಏನಿದ್ದಾರೆ, ನಾವು ಮನುಷ್ಯರು ಅಂತ ಏನ್ ಹೇಳ್ತೀವಿ, ಅವರು ತುಂಬಾ ಇಂಪಾರ್ಟೆಂಟ್ ರಿಸೋರ್ಸ್ ಅನ್ನೋದನ್ನ ನಾವು ಪರಿಗಣಿಸ್ತೀವಿ. ಯಾಕಂದ್ರೆ ಒಂದು ಸಂಪತ್ ಅಂತ ಏನ್ ಹೇಳ್ತೀವಿ, ಮಾನವ ಸಂಪನ್ಮೂಲ ಸಂಪತ್ತು, ಅದು ತುಂಬಾ ಅಗತ್ಯ. ಅಂಡ್ ಈ ಮಾನವ ಸಂಪನ್ಮೂಲ ಸಂಪತ್ತನ್ನು ನಾವು ಸ್ಟಡಿ ಮಾಡೋದನ್ನೇ ಡೆಮೋಗ್ರಾಫಿಕ್ಸ್ ಅಂತ ಹೇಳ್ತೀವಿ. ಈ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಅನ್ನೋದನ್ನ ನಾವು ಡೆಮೋಗ್ರಾಫಿಕ್ಸ್ ಅಂತ ಕರಿತೀವಿ. ಇದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದು ಬ್ರಾಂಚ್ ಇದೆ. ಆ ಬ್ರಾಂಚ್ ಏನ್ ಮಾಡತ್ತಂದ್ರೆ, ಹ್ಯೂಮನ್ ಬೀಯಿಂಗ್ಸ್ ದಲ್ಲಿ ನಾವು ಏನೇನು ಇವೆಂಟ್ಸ್ ಗಳು ನಡೆಯುತ್ತೆ ಅಂತಾರೆ, ಹುಟ್ಟು, ಸಾವು, ಮದುವೆ, ಡೈವರ್ಸ್, ರೋಗ, ಆ ತರದ ಏನೇ ಪ್ರಮುಖವಾದ ಇವೆಂಟ್ಸ್ ಗಳಿರತ್ತೆ ಅದರದೆಲ್ಲ ಒಂದು ಅಂಕಿ ಅಂಶಗಳನ್ನ ಇಡೋದನ್ನೇ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಕೆಲಸ. ಸೊ ಈ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇದು ಒಂದು ಕಾನೂನು ರೀತಿಯಾಗಿ ಕೂಡ ಈ ಒಂದು ಅಂಕಿ ಅಂಶಗಳನ್ನ ನಾವು ಇಟ್ಕೋಬೇಕಾಗತ್ತೆ. ಸೊ ರಿಜಿಸ್ಟ್ರೇಷನ್ ಆಕ್ಟ್ ಆಫ್ 1886 ಮತ್ತೆ ನಮ್ಮ ಕರ್ನಾಟಕ ಸರ್ಕಾರದ ಏನ್ ಆಕ್ಟ್ ಇರುತ್ತೆ ಅದರ ಪ್ರಕಾರನೂ ಕೂಡ ಈ ಒಂದು ಮಾಹಿತಿನ ನಾವು ಕಲೆಕ್ಟ್ ಮಾಡಿ ಅದನ್ನ ಬಳಸ್ಕೋಬೇಕಾಗತ್ತೆ. ಸೊ ಅದರಿಂದ ಈ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಡಿವಿಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ಬೋದು. ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ನ ನಾವು ಪಡ್ಕೊಳ್ಳೋದಿಕ್ಕೆ ಎರಡು ರೀತಿ ಆಗತ್ತೆ. ಅಂದ್ರೆ ಒಂದು ರಿಜಿಸ್ಟ್ರೇಷನ್ ಮೆಥಡ್, ಇನ್ನೊಂದು ಬಂದು ಸೆನ್ಸಸ್ ಎಮ್ಯುನರೇಷನ್ ಮೆಥಡ್ ಅಂತ. ಸೊ ಈ ರಿಜಿಸ್ಟ್ರೇಷನ್ ಮೆಥಡ್ ಅನ್ನೋದು ಏನಂತಂದ್ರೆ, ಇವಾಗ ನಿಮ್ಮ ಊರಲ್ಲಿ ಗ್ರಾಮ ಪಂಚಾಯತ್ ಇರ್ಬೋದು, ಅಥವಾ ನೀವು ನಗರದಲ್ಲಿದ್ರೆ ನಗರಸಭೆ ಕಚೇರಿಗಳಿರ್ಬೋದು. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಏನೇ ಒಂದು ಇವೆಂಟ್ ನಡೆದ್ರು ಅಂದ್ರೆ, ನಿಮ್ಮ ಮನೆಯಲ್ಲಿ ಒಂದು ಹುಟ್ಟು, ಸಾವು, ಯಾರಿಗಾರು ಅನಾರೋಗ್ಯ ಇರ್ಬೋದು, ಏನೇ ಈ ರೀತಿ ಒಂದು ಘಟನೆಗಳು ನಡೆದ್ರು ಅದನ್ನ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡ್ಕೊಳ್ಳೋದು ಈ ಒಂದು ಗವರ್ಮೆಂಟ್ ಆಫೀಸ್ಗಳಲ್ಲಿ ನಡೆಯುತ್ತೆ. ಆಮೇಲೆ ಇದಕ್ಕೆ ಈ ಲೋಕಲ್ ಗವರ್ಮೆಂಟ್ ಅಥಾರಿಟೀಸ್ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅಂತಾರೆ, ಇವಾಗ ಒಬ್ಬ ಹೆಲ್ತ್ ಆಫೀಸರ್ ಅಂತ ಏನ್ ಅಪಾಯಿಂಟ್ ಮಾಡಿರ್ತಾರೆ, ಅವರು ಎಷ್ಟು ಜನಕ್ಕೆ ಮಲೇರಿಯಾ ಬಂತು, ಎಷ್ಟು ಜನಕ್ಕೆ ಕಾಲರಾ ಬಂತು, ಮಲೇರಿಯಾ ಬಂದವರು ಎಷ್ಟು ಜನ ಗುಣಮುಖರಾದ್ರು, ಎಷ್ಟು ಜನಕ್ಕೆ ಸಾವು ಆಯ್ತು, ಗುಣಮುಖರಾದ್ರಲ್ಲಿ ಸಂಪೂರ್ಣವಾಗಿ ಗುಣಮುಖರಾದವರಷ್ಟು, ಎಷ್ಟು ಜನಕ್ಕೆ ಇನ್ನ ಅದು ಸೈಡ್ ಎಫೆಕ್ಟ್ ಇದೆ, ಆ ರೀತಿಯಾಗಿ ಎಲ್ಲಾ ಮಾಹಿತಿನ ಅವರು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ಅವರು ಅದನ್ನೆಲ್ಲ ತಮ್ಮ ಮೇಲಧಿಕಾರಿಗೆ ಕೊಟ್ಟು, ಮೇಲಧಿಕಾರಿ ಅದನ್ನ ಸಚಿವರಿಗೆ ಕೊಟ್ಟು, ಸಚಿವರು ಅದನ್ನ ನೋಡ್ತಾರೆ ಅಂಕಿ ಅಂಶಗಳ ಪ್ರಕಾರವಾಗಿ ಏನ್ ನಡೀತಿದೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಅಂತ. ಸೊ ನಾವೆಲ್ಲ ಇದಕ್ಕೆಲ್ಲ ಒಂದು ಉತ್ತಮವಾದ ಉದಾಹರಣೆ ಅಂದ್ರೆ ಕೋವಿಡ್ ಸ್ಟ್ಯಾಟಿಸ್ಟಿಕ್ಸ್. ಇವಾಗ ನಿಮ್ಗೆ ಪ್ರತಿ ದಿವಸ ನಮ್ಮ ಪ್ರಧಾನ ಮಂತ್ರಿ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು, ಅವರು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ರು. ಈ ದಿವಸ ಕರ್ನಾಟಕದಲ್ಲಿ ಎಷ್ಟು ಜನ ಟೆಸ್ಟಿಂಗ್ ಮಾಡಿದ್ರು, ಎಷ್ಟು ಜನಕ್ಕೆ ರೋಗ ಇದೆ, ಎಷ್ಟು ಜನಕ್ಕೆ ರೋಗ ಇಲ್ಲ, ರೋಗ ಇರೋದ್ರಿಂದ ನಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗ್ತಿದ್ಯಾ ಅಥವಾ ಕಮ್ಮಿ ಆಗ್ತಿದ್ಯಾ, ಇನ್ಫೆಕ್ಷನ್ ಬೇಗ ಬೆಳೀತಿದ್ಯೋ ಇಲ್ವೋ, ಆ ರೀತಿ ಎಲ್ಲ ನಿಮ್ಗೆ ಮಾಹಿತಿನ ಕೊಡ್ತಾ ಇರೋ. ಸೊ ಕೋವಿಡ್ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅದು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ, ಇನ್ನೇನು ಅಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು, ಕೋವಿಡ್ ಸಮಯದಲ್ಲಿ ಮಾನವನ ಅಂಕಿ ಅಂಶಗಳನ್ನ ಹೇಗೆ ಕಲೆಕ್ಟ್ ಮಾಡಿ ಅದನ್ನ ಪ್ರತಿನಿತ್ಯ ನಿಮ್ಗೆ ಕೊಡ್ತಾ ಇದ್ರಲ್ಲ, ಅದೇ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ನ ಉದಾಹರಣೆ. ಅಂಡ್ ಇವತ್ತು ಕೂಡ ಅದು ನಡೆಯುತ್ತೆ, ಅಂದ್ರೆ ಅದು ನಿಲ್ಸಲ್ಲ. ಕೋವಿಡ್ ಸ್ಟ್ಯಾಟಿಸ್ಟಿಕ್ಸ್ ಇವತ್ತು ಕೂಡ ನಡೀತಿರುತ್ತೆ. ಬಟ್ ಅದನ್ನ ನಾವು ಪ್ರೆಸ್ ರಿಲೀಸ್ ಮೂಲಕ ಹೇಳೋದು ಅಥವಾ ಮತ್ತೆ ಮತ್ತೆ ಹೇಳೋದನ್ನ ಮಾಡಲ್ಲ. ಬಟ್ ಸರ್ಕಾರ ಅದು ಯಾವಾಗ್ಲೂ ನಡೆಸ್ತಾನೆ ಇರುತ್ತೆ. ಇದು ಒಂದು ಕಂಪಲ್ಸರಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಕೆಲಸ ಅಂತಾನು ನಾವು ಹೇಳ್ಬೋದು. ಇನ್ನ ಒಂದ್ ಬಂದು ಸೆನ್ಸಸ್ ಎಮ್ಯುನೇಷನ್ ಮೆಥಡ್ ಅಂತ ನಾ ಹೇಳಿದ್ನಲ್ಲ, ಅದು 10 ವರ್ಷಕ್ಕೊಂದ್ಸತಿ ನಡೆಯೋದು.
ಇನ್ನೊಂದು ಉದಾಹರಣೆ ಕೊಡ್ಬೋದು ಅಂದ್ರೆ ಜನಸಂಖ್ಯೆ ಸೆನ್ಸಸ್ ನಡೆಯುತ್ತೆ, ಜಾತಿ ಸೆನ್ಸಸ್ ನಡೆಯುತ್ತೆ. ಅದೇ ರೀತಿ ಈ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಸೆನ್ಸಸ್ ನಡೆಯುತ್ತೆ. ಹೇಗೆ ಅಂದ್ರೆ ನಿಮ್ಮ ಮನೇಲಿ ಫ್ರಿಡ್ಜ್ ಇದೆಯಾ, ಟಿವಿ ಇದೆಯಾ, ಆ ತರ ಎಲ್ಲ ಸೆನ್ಸಸ್ಗಳು ನಡೆಯುತ್ತೆ. ಇದು ಮೋಸ್ಟ್ಲಿ 10 ವರ್ಷಕ್ಕೊಂದ್ಸತಿ ನಡೆಯುತ್ತೆ. ಯಾಕಂದ್ರೆ 10 ವರ್ಷದಲ್ಲಿ ಇದು ಏನೇನು ಬದಲಾವಣೆಗಳಾಗಿದೆ ಅದನ್ನ ಇವರು ನೋಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಮ್ಮ ಜನಸಂಖ್ಯೆ ಏನಿದೆ 2011ರಲ್ಲಾಯ್ತು, 2021ರಲ್ಲಾಯ್ತು, 2031ರಲ್ಲಾಗತ್ತೆ ನೆಕ್ಸ್ಟ್. ಬಟ್ ಏನಂದ್ರೆ ಈ 11 ಮತ್ತು 21ರ ಡೇಟಾನ ತಗೊಂಡು ಹೇಗೆ ನಾವು ಮುಂದುವರಿಬಹುದು ಅಥವಾ ಹಿಂದೆ ಬರಬಹುದು ಅನ್ನೋದು ಕೂಡ ಇದರಲ್ಲಿ ನಾವು ಊಹಾಪೋಹಗಳನ್ನ ಮಾಡ್ತೀವಿ. ಬಟ್ ಇದರಲ್ಲಿ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಗೆ ಬೇಕಾಗಿರೋ ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಇದರಲ್ಲಿ ಕೊಡೋದಿಕ್ ಆಗೋದಿಲ್ಲ. ಅಂತಂದ್ರೆ ಇವತ್ತಿನ ದಿವಸ ಎಷ್ಟು ಜನಕ್ಕೆ ಕೋವಿಡ್ ಬಂದಿಲ್ಲ ಅಂತ ಕೇಳಿದ್ರೆ ಈ ಸೆನ್ಸಸ್ ಎಮ್ಯುಲೇಷನ್ ಮೆಥಡ್ ಅಲ್ಲಿ ನಾವು ಆ ಡೇಟಾ ಕೊಡೋದಿಕ್ ಆಗೋದಿಲ್ಲ. ಬಟ್ ರಿಜಿಸ್ಟ್ರೇಷನ್ ಮೆಥಡ್ ಅಲ್ಲಿ ನಾವು ಇದನ್ನ ಕೊಡೋದಿಕ್ಕೆ ಆಗತ್ತೆ. ಸೊ ಆದ್ರಿಂದ ಈ ಒಂದು ಸೆನ್ಸಸ್ ಎಮ್ಯುಲೇಷನ್ ಮೆಥಡ್ ಏನಿದೆ ಬರೀ 10 ವರ್ಷಕ್ಕೊಂದ್ಸತಿ ನಡೆಸುತ್ತೆ. ಬಟ್ ಇದರ ಉದ್ದೇಶಗಳೇ ಬೇರೆ ಆಗಿರುತ್ತೆ. ಇವಾಗ ಎಕ್ಸಾಮ್ ಅಂಕಿ ಅಂಶಗಳಿಂದ ನೋಡಿದಾಗ ನಿಮ್ಗೆ ಈ ಒಂದು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು, ಯಾವ ರೀತಿ ಮೆಥಡ್ಸ್ ಇದೆ ಅನ್ನೋದ್ರ ಬಗ್ಗೆ ಬರುತ್ತೆ. ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಇಲ್ಲಿ ನಿಮ್ಗೆ ಒಂದು ಪಾಪ್ಯುಲೇಷನ್ ಅಟ್ ಅ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಅದ್ರ ಬಗ್ಗೆ ನಿಮ್ಗೆ ಒಂದು ಪ್ರಶ್ನೆ ಬರಬಹುದು. ಸೊ ಈ ಪಾಪ್ಯುಲೇಷನ್ ಅಟ್ ಎ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಅನ್ನೋದು ಮೆಜರ್ಮೆಂಟ್ ಆಫ್ ಪಾಪ್ಯುಲೇಷನ್. ಇಲ್ಲಿ ಫಾರ್ಮುಲಾ ನಿಮ್ಗೆ ಏನ್ ಕಾಣಿಸುತ್ತೆ, ಒಂದು ಕಾಲಘಟ್ಟದಲ್ಲಿ ಎಷ್ಟು ಜನ ಇರಬಹುದು ಅನ್ನೋದಕ್ಕೆ ಹಿಂದಿನ ವರ್ಷದಲ್ಲಿ ಎಷ್ಟು ಪಾಪ್ಯುಲೇಷನ್ ಇತ್ತು, ಆ ವರ್ಷದಲ್ಲಿ ಎಷ್ಟು ಜನ ಹುಟ್ಟಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ. ಆಮೇಲೆ ಇಮಿಗ್ರೆಂಟ್ಸ್ ಅಂದ್ರೆ ಬೇರೆ ಕಡೆಯಿಂದ ಯಾರು ಎಷ್ಟು ಜನ ಬಂದಿದ್ದಾರೆ ಅದ್ರದ್ದು ಕೂಡ ಲೆಕ್ಕ ಇರುತ್ತೆ. ಯಾಕಂದ್ರೆ ನೀವು ಬಸ್ ಸ್ಟೇಷನ್ ಇರ್ಬೋದು, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಆ ತರದೆಲ್ಲ ಒಂದು ಅವ್ರಿಗೆ ಅಂಕಿ ಅಂಶಗಳು ಸಿಗತ್ತೆ. ಇಲ್ಲಿಂದ ಎಷ್ಟು ಜನ ಹೊರಗಡೆ ಹೋಗಿದ್ದಾರೆ ಅನ್ನೋ ಕೂಡ ಅಂಕಿ ಅಂಶಗಳು ಸಿಗತ್ತೆ. ಅಂಡ್ ವೀಸಾ ತಗೊಂಡು ಹೊರಗಡೆ ಹೋಗಿರ್ಬೋದು, ಹೊರ ದೇಶಕ್ಕೆ ಹೋಗಿರ್ಬೋದು, ಅಥವಾ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಿರ್ಬೋದು, ಆ ತರ ಎಲ್ಲ ಅಂಕಿ ಅಂಶಗಳು ಇರುತ್ತೆ. ಸೊ ಇದನ್ನೆಲ್ಲ ಬಳಸ್ಕೊಂಡು ಪಾಪ್ಯುಲೇಷನ್ ಅಟ್ ಎ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಅನ್ನೋ ಒಂದು ಕ್ವಶನ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸೊ ನಾನು ಇವತ್ತು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ನ ತಗೊಂಡಿದ್ದೀನಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಸೊ ತುಮಕೂರು ಅಂತ ಇಟ್ಕೊಳ್ಳೋಣ. 2022ರಲ್ಲಿ ತುಮಕೂರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದಾಗ, ಸೊ 2021ರಲ್ಲಿ ಒಂದು 5 ಲಕ್ಷ ಜನ ಇದ್ರು, 30,000 ಮಕ್ಕಳುಗಳು ಹುಟ್ಟಿದ್ದಾರೆ, 15,000 ಜನ ಸತ್ತೋಗಿದ್ದಾರೆ, ಅಂಡ್ ಬೇರೆ ಕಡೆಯಿಂದ ಒಂದು 20,000 ಜನ ಬಂದಿದ್ದಾರೆ, ತುಮಕೂರಿಂದ ಒಂದು 5,000 ಜನ ಹೊರಗೋಗಿದ್ದಾರೆ ಅಂತ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಮಾಹಿತಿನ ಬಳಸ್ಕೊಂಡು 2022 ಕೊನೆಯಲ್ಲಿ ತುಮಕೂರಲ್ಲಿ ಎಷ್ಟು ಜನ ಇದ್ದಾರೆ ನಮ್ಗೆ ಹೇಳಿ ಅಂತ ಹೇಳಿದಾಗ ಹೇಗೆ ನೀವು ಈ ಮಾಹಿತಿನ ಬಳಸ್ಬೋದು ಅಂತ. ಸೊ ಪಾಪ್ಯುಲೇಷನ್ ಅಟ್ ದಿ ಎಂಡ್ ಆಫ್ 2021 ನಾವು P0 ಅಂತ ಅನ್ಕೊಂತೀವಿ. ಬರ್ತ್ ನ ಬಿ ಅಂತ ಕೊಡೋಣ, ಡೆತ್ ಗೆ ಡಿ ಅಂತ ಕೊಡೋಣ. ಇಮಿಗ್ರೆಂಟ್ಸ್ ಅಂತಾರೆ ನಾ ಹೇಳಿದಲ್ಲ, ಬೇರೆ ಕಡೆಯಿಂದ ಇಲ್ಲಿ ಬಂದು ನೆಲ್ಸೋರ್ಗೆ ಐ ಅಂತ ಕೊಡ್ತೀವಿ. ಎಮಿಗ್ರೆಂಟ್ಸ್ ಅಂದ್ರೆ ಇಲ್ಲಿಂದ ಹೊರಗೆ ಹೋಗಿರೋರು, ಅವ್ರಿಗೆ ಇ ಅಂತ ಕೊಡ್ತೀವಿ. ಸೊ ಪಾಪ್ಯುಲೇಷನ್ ಅಟ್ ಎ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಏನಿದೆ, ಒಂದು P0 ಇಲ್ಲಿ 5 ಲಕ್ಷ ಇದೆ, ಪ್ಲಸ್ ಎಷ್ಟು ಜನ ಹುಟ್ಟಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ. ಸೊ ಹುಟ್ಟಿರೋ ಸಂಖ್ಯೆಯಲ್ಲಿ ಸಾವುಗಳನ್ನ ನಾವು ಮೈನಸ್ ಮಾಡಬೇಕು. ಮತ್ತೆ ಇನ್ನೊಂದು ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ. ಬಂದಿರೋ ಸಂಖ್ಯೆಯಲ್ಲಿ ಹೋಗಿರೋರ್ನ ನಾವು ಮೈನಸ್ ಮಾಡಬೇಕು. ಸೊ ಆ ಒಂದು ಜಾಗದಲ್ಲಿ ಎಷ್ಟು ಜನ ಇದ್ರು ಪ್ಲಸ್ ಹೊಸ ಜನ ಹುಟ್ಟಿದ್ದಾರೆ ಪ್ಲಸ್ ಹೊಸ ಜನ ಬಂದಿದ್ದಾರೆ, ಇಷ್ಟನ್ನ ನಾವು ತಗೊಂಡ್ರೆ ಇದು ಪಾಪ್ಯುಲೇಷನ್ ಆಫ್ ತುಮಕೂರ್ನ ನಮ್ಗೆ ಕೊಡುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಇದಕ್ಕೆ ಉತ್ತರ ಏನು ಅಂತ ತಿಳಿಸಿ, ಅದು ಸರಿಯೋ ತಪ್ಪು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಕೊನೆಯದಾಗಿ ಎಕ್ಸಾಮ್ ದೃಷ್ಟಿಯಿಂದ ನಾನು ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ನಾನು ಜಾಸ್ತಿ ಮಾಹಿತಿನ ಕೊಡ್ತೀನಿ. ಬಟ್ ಇವಾಗ ಸಂಕ್ಷಿಪ್ತವಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ವೆರಿ ಶಾರ್ಟ್ ಆನ್ಸರ್ 1 ಮಾರ್ಕ್, ಶಾರ್ಟ್ ಆನ್ಸರ್ 2 ಮಾರ್ಕ್ ಇರುತ್ತೆ, ಲಾಂಗ್ ಆನ್ಸರ್ 5 ಮಾರ್ಕ್ ಇರುತ್ತೆ, ಮತ್ತೆ ಎಸ್ಸೆ ಟೈಪ್ ಅನ್ನೋದು 10 ಮಾರ್ಕ್ ಇರುತ್ತೆ. ಸೊ ಈ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದ್ರಿಂದ ನಮ್ಗೆ ಒಂದು 24 ಮಾರ್ಕ್ಸ್ ಅಷ್ಟು ಬರುತ್ತೆ. ಇವತ್ತು ನಾವೇನ್ ಕವರ್ ಮಾಡಿದ್ವಿ ಒಂದು ಸಣ್ಣ ಭಾಗ ಮಾತ್ರ. ಬಟ್ ನಾನು ಈ ಯೂನಿಟ್ ಪೂರ್ತಿ ಮುಗಿಸಿದ್ಮೇಲೆ ನಿಮ್ಗೆ 24 ಅಂಕಗಳು ಹೇಗೆ ನಮ್ಗೆ ಮಾಡೆಲ್ ಪೇಪರ್ ನ ಬಳಸ್ಕೊಂಡು ಹೆಂಗೆ ನಾವು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಷ್ಟು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.
90% ಜನ ನನ್ನ ವಿಡಿಯೋಸ್ ನೋಡೋರು ಯಾರು ಸಬ್ಸ್ಕ್ರೈಬ್ ಬಟನ್ ಒತ್ತಲ್ಲ. ಬಟ್ ಸಬ್ಸ್ಕ್ರೈಬ್ ಇವತ್ತು ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅದರಿಂದ ನಾನು ಸ್ಟಾಟಿಸ್ಟಿಕ್ಸ್ ವಿಡಿಯೋ ಮಾಡೋದಕ್ಕೆ ನಂಗೆ ಇನ್ನ ಖುಷಿ ಸಿಗತ್ತೆ. ಧನ್ಯವಾದಗಳು.